ಕಾಲೇಜಿನ ಮೊದಲ ದಿನ ಹೊಸ ಮುಖಗಳು, ಹೊಸ ಕ್ಲಾಸ್ಗಳು, ಹೊಸ ಕನಸುಗಳು. ಅಭಿ ಮಾತ್ರ ಕೊನೆಯ ಬೆಂಚ್ನಲ್ಲಿ ಕುಳಿತು ಎಲ್ಲರನ್ನೂ ಗಮನಿಸುತ್ತಿದ್ದ. ಅಷ್ಟರಲ್ಲಿ ಕ್ಲಾಸ್ ಬಾಗಿಲು ತೆರೆದು ಒಬ್ಬ ಹುಡುಗಿ ಒಳಗೆ ಬಂದಳು. ಒಳಗಡೆ ಬರಬಹುದಾ ಸರ್? ಅವಳ ಧ್ವನಿ ಕೇಳಿದ ಕ್ಷಣ ಇಡೀ ಕ್ಲಾಸ್ ಅವಳತ್ತ ನೋಡಿತು. ಆದರೆ ಅಭಿಗೆ ಮಾತ್ರ ಅವಳ ಕಣ್ಣುಗಳು ನೆನಪಾಗಿ ಉಳಿದವು. ಅವಳ ಹೆಸರು ಸಾನ್ವಿ. ದಿನಗಳು ಕಳೆಯುತ್ತಿದ್ದವು. ಅಭಿ ಅವಳನ್ನು ಇಷ್ಟಪಡಲು ಶುರು ಮಾಡಿದ. ಆದರೆ ಯಾವತ್ತೂ ಹೋಗಿ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಅವಳನ್ನು ದೂರದಿಂದಲೇ ನೋಡುತ್ತಾ ಖುಷಿಪಡುತ್ತಿದ್ದ. ಒಂದು ದಿನ ಕಾಲೇಜಿನಲ್ಲಿ ಕಲಾ ಸಂಭ್ರಮ ಇತ್ತು. ಎಲ್ಲರೂ ಹಾಡು, ಡ್ಯಾನ್ಸ್, ಮೋಜಿನಲ್ಲಿ ಬ್ಯುಸಿ. ಸಾನ್ವಿ ಸ್ಟೇಜ್ ಮೇಲೆ ಹಾಡಲು ಹೋದಳು. ಹಾಡು ಮುಗಿದಾಗ ಇಡೀ ಕಾಲೇಜು ಚಪ್ಪಾಳೆ ತಟ್ಟಿತು. ಆದರೆ ಅವಳು ಸ್ಟೇಜ್ನಿಂದ ಇಳಿದ ನಂತರ ನೇರವಾಗಿ ಅಭಿಯ ಬಳಿ ಬಂದಳು. ನಾನು ಹೇಗೆ ಹಾಡಿದೆ? ಅಭಿಗೆ ಮಾತೇ ಬರಲಿಲ್ಲ. ಚೆನ್ನಾಗಿತ್ತು ಅಷ್ಟೇ ಹೇಳಿದ. ಅವಳು ನಕ್ಕಳು. ಅಷ್ಟೇನಾ? ಆ ದಿನ ಅವರ ಮೊದಲ ಮಾತು. ಆ ಒಂದು ಮಾತು ನಿಧಾನವಾಗಿ ಸ್ನೇಹವಾಗಿ ಬದಲಾಯಿತು. ಕಾಲೇಜಿನ ಪ್ರತಿಯೊಂದು ನೆನಪಿನಲ್ಲೂ ಇಬ್ಬರು ಜೊತೆಯಾದರು. ಕ್ಯಾಂಟೀನ್ನ ಕೊನೆಯ ಟೇಬಲ್, ಲೈಬ್ರರಿಯ ಮೌನ, ಕಾಲೇಜ್ ಟ್ರಿಪ್ನ ಫೋಟೋಗಳು, ಎಲ್ಲದರಲ್ಲೂ ಅವರ ನಗು ಇತ್ತು. ಕೊನೆಯ ವರ್ಷದ ಕೊನೆಯ ದಿನ ಬಂತು. ಎಲ್ಲರೂ ಒಬ್ಬರ ಶರ್ಟ್ ಮೇಲೆ ಒಬ್ಬರು ಆಟೋಗ್ರಾಫ್ ಬರೆಯುತ್ತಿದ್ದರು. ಸಾನ್ವಿ ಅಭಿಯ ಶರ್ಟ್ ಮೇಲೆ ಒಂದು ಸಾಲು ಬರೆದಳು. ಆದರೆ ಅದನ್ನು ಓದಲು ಬಿಡಲಿಲ್ಲ. ಮನೆಗೆ ಹೋಗಿ ನೋಡು ಎಂದಳು. ಆ ದಿನದ ನಂತರ ಎಲ್ಲರೂ ತಮ್ಮ ತಮ್ಮ ದಾರಿಯಲ್ಲಿ ಹೋದರು. ಮನೆಗೆ ಬಂದ ಅಭಿ ಕನ್ನಡಿಯ ಮುಂದೆ ನಿಂತು ಅವಳು ಬರೆದಿದ್ದ ಸಾಲನ್ನು ಓದಿದ. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: 4 ವರ್ಷಗಳಿಂದ ನಿನ್ನಿಂದ ಒಂದು ಮಾತಿಗಾಗಿ ಕಾಯುತ್ತಿದ್ದೆ, ಆದರೆ ನೀನು ಹೇಳಲೇ ಇಲ್ಲ. ಅದರ ಕೆಳಗೆ ಒಂದು ಫೋನ್ ನಂಬರ್ ಮತ್ತು ಕೊನೆಯ ಸಾಲು: ಈಗಲಾದರೂ ಧೈರ್ಯ ಇದ್ದರೆ ಕರೆ ಮಾಡು, ನಾನು ಇನ್ನೂ ಕಾಯುತ್ತಿದ್ದೀನಿ. ಅಭಿಯ ಮುಖದಲ್ಲಿ ನಗು ಮೂಡಿತು. ಅವನು ತಕ್ಷಣ ಆ ನಂಬರ್ ಡಯಲ್ ಮಾಡಿದ. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಧ್ವನಿ ಕೇಳಿಸಿತು. ಕೊನೆಗೂ ಧೈರ್ಯ ಬಂತಾ ಮಿಸ್ಟರ್ ಲಾಸ್ಟ್ ಬೆಂಚರ್?